ನಾನು ಬರೀ 2 ಅಥವಾ 3 ತಾಸು ಮಾತ್ರ ಮಲಗ್ತೇನೆ, ನನ್ಗೆ ಅಷ್ಟು ನಿದ್ರೆ ಸಾಕಾಗ್ತದೆ ಅಂತ ಹೇಳಿ. ಇದು ಸದ್ಯಕ್ಕೆ ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ. ಆದ್ರೆ ಮಕ್ಕಳು ಚೆನ್ನಾಗಿ ಬೆಳಿಬೇಕಿದ್ರೆ ಅವರಿಗೆ ನಿದ್ರೆ ತುಂಬಾ ಅಗತ್ಯ. ನಾವು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಮಾತ್ರ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬೆಳೀತದೆ, ಆರೋಗ್ಯವಂತರಾಗಿರಲು ಸಾಧ್ಯವಾಗ್ತದೆ. ಕೆಲವರು ನಿದ್ದೆಯಿಂದ ಎದ್ದ ತಕ್ಷಣ ಅವರಿಗೆ ನಿದ್ದೆ ಆಗಿದೆ ಅಂತ ಹೇಳಿ ಅನುಭವ ಆಗುದಿಲ್ಲ. ಅವರು ಸರಿಯಾಗಿ 7 ಗಂಟೆ 8 ಗಂಟೆ ಹಾಗೆ ಮಲಗ್ತಾರೆ. ಆದ್ರೂ ಯಾಕೆ ಈ ಸಮಸ್ಯೆ? ನಮಸ್ಕಾರ ವೀಕ್ಷಕರಿಗೆ, ನಾನು ನಿಮ್ಮ ಹೋಮಿಯೋಪತಿ ವೈದ್ಯೆ ಡಾಕ್ಟರ್ ಅಲ್ಫ್ರೀಡಾ ಮಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನೆಂದರೆ ನಿದ್ರೆ. ನಿದ್ರೆ ಎಂಬುದು ನಮ್ಮ ದಿನಚರಿಯ ಒಂದು ಪ್ರಮುಖ ಅಂಗವಾಗಿದೆ. ಊಟವಿಲ್ಲದೆ ಕೆಲವು ದಿನ ನಾವು ಬದುಕಬಹುದು, ಆರಾಮಾಗಿ ಬದುಕಬಹುದು. ಆದ್ರೆ ನಿದ್ದೆ ಇಲ್ಲದೆ ಅದು ಸಾಧ್ಯವಿಲ್ಲ. ನಿದ್ರೆಯ ಅವಧಿ ಏನಿದೆ ಅದು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿರ್ತದೆ. ನಿದ್ರೆಯ ಅವಧಿಯಷ್ಟೇ ಅಲ್ಲ, ನಿದ್ರೆಯ ಗುಣಮಟ್ಟ, ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲೂ ಸ್ವಲ್ಪ ವ್ಯತ್ಯಾಸವಾದರೂ ನಮಗೆ ಏನೋ ಒಂದು ಕಳ್ಕೊಂಡಾಗಿ ಅನಿಸ್ತದೆ, ಏನೋ ಒಂದು ಅಹಿತಕರವಾದ ಅನುಭವವಾಗ್ತದೆ. ನಿದ್ರೆಯ ಬಗ್ಗೆ ನಾವು ಯೋಚಿಸುವಾಗ ಕೆಲವೊಮ್ಮೆ ವಿಚಿತ್ರ ಅನಿಸ್ತದೆ. ನಿದ್ರೆಯಲ್ಲಿದ್ದಾಗ ನಮ್ಮ ದೇಹ ಹೊರಗಿನಿಂದ ಶಾಂತವಾಗಿರೋ ತರ ಕಾಣ್ತದೆ, ಆದ್ರೆ ದೇಹದ ಒಳಗೆ ವಿವಿಧ ಕ್ರಿಯೆಗಳು ನಡೀತಾನೇ ಇರ್ತದೆ. ನಮ್ಮ ಮೆದುಳಿನ ಕಣಗಳು, ಬ್ರೈನ್ ಸೆಲ್ಸ್ ಏನಿದೆ ಅದು ನಿದ್ರೆಯಲ್ಲೇ ಆಕ್ಟಿವ್ ಆಗಿರೋದು. ನಮ್ಮ ದೇಹದ ವಿವಿಧ ಕ್ರಿಯೆಗಳಿಗೆ ಅದು ಪ್ರೋತ್ಸಾಹ ನೀಡುತ್ತದೆ. ಮೆಟಬಾಲಿಸಮ್ ಅಥವಾ ನಾವು ತಿಂದದ್ದನ್ನ ಅರಗಿಸಿಕೊಂಡು ದೇಹದ ವಿವಿಧ ಭಾಗಗಳಿಗೆ ತಲುಪುವಂತಹ ಕೆಲಸ ಅದು ನಿದ್ರೆಯಲ್ಲೇ ನಡೀತಾ ಇರ್ತದೆ. ಹಾರ್ಮೋನಲ್ ಆಕ್ಟಿವಿಟಿ, ಹಾರ್ಮೋನ್ಸಿನ ಕ್ರಿಯೆಗಳು ನಿದ್ರೆಯಲ್ಲೇ ಆಗ್ತಾ ಇರುತ್ತವೆ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಮಕ್ಕಳು ನಿದ್ರೆಯಲ್ಲಿ ಬೆಳೀತಾರೆ ಅಂತ ಹೇಳಿ. ಇದು ಸ್ವಲ್ಪ ಮಟ್ಟಿಗೆ ಸರಿ ಅಂತಾನೆ ಹೇಳ್ಬೋದು. ಮಕ್ಕಳು ಚೆನ್ನಾಗಿ ಬೆಳಿಬೇಕಿದ್ರೆ ಅವರಿಗೆ ನಿದ್ರೆ ತುಂಬಾ ಅಗತ್ಯ. ನಿದ್ರೆಯಲ್ಲಿರುವಾಗ ನಮ್ಮ BP ಇರ್ಬೋದು, ಅಥವಾ ನಮ್ಮ ಹೃದಯ ಬಡಿತ, ಹಾರ್ಟ್ ರೇಟ್ ಇರ್ಬೋದು, ಅಥವಾ ನಮ್ಮ ದೇಹದ ಉಷ್ಣಾಂಶ, ಟೆಂಪರೇಚರ್ ಇರ್ಬೋದು, ಇದು ಕಡಿಮೆ ಆಗ್ತದೆ. ನಾವು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಮಾತ್ರ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬೆಳೀತದೆ, ಹಾಗೂ ನಾವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಂತರಾಗಿರಲು ಸಾಧ್ಯವಾಗ್ತದೆ. ಈಗ ನಾವು ನಿದ್ರೆ ನಮ್ಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಮಾತಾಡಿದೆವು. ಆದ್ರೆ ಎಷ್ಟು ನಿದ್ರೆ ಒಳ್ಳೇದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಿದ್ರೆಯ ಅವಧಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರ್ತದೆ. ನಿದ್ರೆ ಎಷ್ಟು ಮಾಡಬೇಕು ಅನ್ನೋದು ಆ ವ್ಯಕ್ತಿಯ ವಯಸ್ಸು, ಆ ವ್ಯಕ್ತಿ ಎಷ್ಟು ಕೆಲಸ ಮಾಡ್ತಾರೆ, ದೈಹಿಕವಾಗಿ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಮತ್ತು ಆ ವ್ಯಕ್ತಿಯ ಮನಸ್ಸಿನ ಹಾಗೂ ದೇಹದ ಆರೋಗ್ಯ ಸ್ಥಿತಿ ಹೇಗಿದೆ ಎಂಬುದರ ಮೇಲೆ ನಿರ್ಣಯಿತವಾಗಿದೆ. ಸಾಮಾನ್ಯವಾಗಿ 18 ವರ್ಷ ತುಂಬಿದ ವ್ಯಕ್ತಿಗೆ 6 ರಿಂದ 8 ಗಂಟೆಗಳ ಕಾಲ ನಿದ್ರೆ ಬಹು ಅಗತ್ಯ. ಹೀಗೆನ್ನುವಾಗ ಕೆಲವರು ಹೇಳುವುದುಂಟು, ನಾನು ಬರೀ 2 ಅಥವಾ 3 ತಾಸು ಮಾತ್ರ ಮಲಗ್ತೇನೆ, ನನ್ಗೆ ಅಷ್ಟು ನಿದ್ರೆ ಸಾಕಾಗ್ತದೆ ಅಂತ ಹೇಳಿ. ಇದು ಸದ್ಯಕ್ಕೆ ಅಂದ್ರೆ ಯೌವನದಲ್ಲಿ ಇದರಿಂದ ಏನು ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ. ಆದ್ರೆ ಹೀಗೆ ಮುಂದುವರೆದ್ರೆ ಕಾಲ ಕಳೆದಂತೆ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಈ ವಿಷಯ ಮಾತಾಡುವಾಗ ನನ್ಗೆ ಒಂದು ಕೇಸ್ ಬಗ್ಗೆ ನೆನಪಾಗ್ತದೆ. ಒಬ್ಬ ವ್ಯಕ್ತಿ ಮಾನಸಿಕ ಸಮಸ್ಯೆ ಅಂದ್ರೆ ಭಯ, ಆತಂಕ, ಒಂಥರ ಏನೋ ಪ್ರಾಬ್ಲಮ್ ಇಲ್ಲದೆ ಟೆನ್ಷನ್ ಆಗೋದು, ಆ ಸಮಸ್ಯೆಯನ್ನು ಇಟ್ಕೊಂಡು ನಮ್ಮ ಹತ್ರ ಬಂದಿದ್ರು. ಇಲ್ಲಿ ಬರುವುದಕ್ಕಿಂತ ಮುಂಚೆ ಅವರು ಬೇರೆ ತುಂಬಾ ಡಾಕ್ಟರ್ಸ್ ಅನ್ನ ಮೀಟ್ ಮಾಡಿ ಅವರ ಸಲಹೆಯನ್ನು ಪಡೆದು, ಸೈಕ್ಯಾಟ್ರಿಸ್ಟ್ ಅನ್ನು ಸಹ ಮೀಟ್ ಮಾಡಿ ಅವರ ಸಲಹೆಯನ್ನು ಪಡೆದು ಬಂದಿದ್ರು. ಸೈಕ್ಯಾಟ್ರಿಸ್ಟ್ ಅವರಿಗೆ ಈ ಆಂಟಿ ಎಂಗ್ಸೈಟಿ ಮೆಡಿಸಿನ್ಸ್ ಅಂತ ಏನ್ ಹೇಳ್ತೇವೆ ಅದನ್ನ ಕೂಡ ಪ್ರಿಸ್ಕ್ರೈಬ್ ಮಾಡಿದ್ರು. ಆದ್ರೆ ಆ ವ್ಯಕ್ತಿಗೆ ಆ ಮೆಡಿಸಿನ್ಸ್ ಅನ್ನ ತಗೊಳ್ಳಿಕ್ಕೆ ಇಷ್ಟ ಇರ್ಲಿಲ್ಲ. ಅದಕ್ಕೋಸ್ಕರ ಅವರು ಹೋಮಿಯೋಪತಿಲಿ ಏನಾದ್ರು ಪರಿಹಾರ ಇದೆಯಾ ಅಂತ ಹೇಳಿ ನಮ್ಮ ಹತ್ರ ಬಂದಿದ್ರು. ನಮ್ಮ ಹತ್ರ ಬಂದ ಮೇಲೆ ನಾವು ಹೋಮಿಯೋಪತಿಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ನಾವು ರೋಗದ ಬುಡವನ್ನ ಟ್ರೀಟ್ ಮಾಡ್ಲಿಕ್ಕೆ ನೋಡ್ತೇವೆ.
ಸೊ ಈ ವ್ಯಕ್ತಿ ಜೊತೆ ಮಾತಾಡ್ಬೇಕಿದ್ರೆ ಅವರ ಜೀವನ ಶೈಲಿಯಲ್ಲಿ ಆಗ್ಲಿ, ಅವರ ಫ್ಯಾಮಿಲಿಯಲ್ಲಿ ಆಗ್ಲಿ, ಅವರ ಕೆಲಸದ ವಿಷಯದಲ್ಲೇ ಆಗ್ಲಿ ಏನೇ ಸಮಸ್ಯೆಗಳು ನಮ್ಗೆ ಕಂಡು ಬರ್ಲಿಲ್ಲ. ಸಣ್ಣ ವಯಸ್ಸಿಂದ ಸಹ ಅವರ ಜೀವನದಲ್ಲಿ ಯಾವುದೇ ಒಂದು ಅಹಿತಕರವಾದಂತಹ ಘಟನೆ ಕೂಡ ನಡೆದಿರ್ಲಿಲ್ಲ. ಆದ್ರೂ ಈ ಸಮಸ್ಯೆಯಿಂದ ಈ ವ್ಯಕ್ತಿ ಬಳಲ್ತಾ ಇದ್ರು. ಹಾಗೆ ಒಂದು ದಿನ ಅವರು ನನ್ನ ಹತ್ರ ಅವರ ಬಿಸ್ನೆಸ್ ಬಗ್ಗೆ, ಅವರು ಬಿಸ್ನೆಸ್ ನಡೆಸ್ತಾ ಇದ್ರು, ಅವರ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಿದ್ರೆ ಅವರು ಹೇಳಿದ ವಿಷಯ ಏನಂದ್ರೆ, ಅವರು ಬರೀ ಒಂದು 2-3 ಗಂಟೆ ಮಾತ್ರ ಮಲಗ್ತಿದ್ರು. ಮಿಕ್ಕ ಸಮಯವನ್ನ ಅವರು ಅವರ ಪ್ರೊಡಕ್ಟಿವಿಟಿಗೆ, ಅವರ ಬಿಸ್ನೆಸ್ಗಾಗ್ಲಿ ಅಥವಾ ಅವರ ದೈಹಿಕ, ಅವರ ಫಿಟ್ನೆಸ್ಗೋಸ್ಕರ ಯೋಗ ಮಾಡ್ಲಿಕ್ಕೆ ಅಥವಾ ಪುಸ್ತಕ ಓದ್ಲಿಕ್ಕೆ ಅಥವಾ ಜಿಮ್ಗೆ ಹೋಗ್ಲಿಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತಿದ್ರು ಅಂತ ಹೇಳ್ತಿದ್ರು. ಮತ್ತೆ ಅದರಿಂದ ಅವರಿಗೆ ಏನು ಸಮಸ್ಯೆ ಇರ್ಲಿಲ್ಲ ಅಂತ ಹೇಳಿದ್ರು. ಈ ವಿಷಯ ನನ್ಗೆ ಸ್ಟ್ರೈಕ್ ಆಯ್ತು. ಸೊ ಆವಾಗ ನಾನು ಈ ಸಮಸ್ಯೆ ಅವರಿಗೆ ಇದೇ ಕಾರಣದಿಂದ ಬಂದಿರಬಹುದು ಅಂತ ಗೆಸ್ ಮಾಡಿದೆ. ಮತ್ತೆ ಅವರಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಟ್ಟೆ. ಅದರ ಜೊತೆ ಒಂದು ಇಂಪಾರ್ಟೆಂಟ್ ಸಲಹೆಯನ್ನು ಸಹ ಕೊಟ್ಟೆ. ಏನಂದ್ರೆ ಅವರು ಸ್ಟ್ರಿಕ್ಟ್ ಆಗಿ ಒಂದು 6ರಿಂದ 7 ಗಂಟೆಗೆ ತನಕ ಸ್ಟ್ರಿಕ್ಟ್ ಆಗಿ ಅವರು ಮಲಗಬೇಕು, ನಿದ್ರೆ ಮಾಡಬೇಕು ಅಂತ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ಅವರು ಸ್ವಲ್ಪ ಹಿಂದೆ ಸರಿದ್ರು. ಆದ್ರೂ ನಾನು ಹೇಳಿದಕ್ಕೆ 1 ತಿಂಗಳು ಇದನ್ನು ಪಾಲಿಸಿ ಅಂತ ಹೇಳಿದೆ. ಅವರು ಅದನ್ನ ಪಾಲಿಸಿದ್ರು. 1 ತಿಂಗಳ ನಂತರ ಅವರು ಬರುವಾಗ ಅವರಿಗೆ ಅವರ ಈ ಸೈಕ್ಯಾಟ್ರಿ ಪ್ರಾಬ್ಲಮ್ ಅಲ್ಲಿ, ಮಾನಸಿಕ ಸಮಸ್ಯೆಯಲ್ಲಿ ತುಂಬಾ ವ್ಯತ್ಯಾಸ ಕಂಡು ಬಂದಿತ್ತು. ಮತ್ತೆ ಅವರಿಗೆ ಒಳ್ಳೆಯ ನಿದ್ರೆ ಸಹ ಬರ್ತಿತ್ತು. ಮತ್ತೆ ಅವರು ಮೊದಲು ಹೆಚ್ಚು ಸಮಯ ಉಪಯೋಗಿಸಿ ಯಾವೆಲ್ಲ ಕೆಲಸ ಮಾಡ್ತಿದ್ರು ನೋಡಿ, ಅದು ಈಗ ಇದೇ ಅವಧಿಯಲ್ಲಿ ಅದಕ್ಕಿಂತ ಮೊದಲು ಮಾಡುವುದಕ್ಕಿಂತ ಬೆಟರ್, ಒಳ್ಳೆಯ ರೀತಿಯಲ್ಲಿ ಅದನ್ನು ಅವರು ಪೂರ್ಣಗೊಳಿಸ್ತಿದ್ರು. ಸೊ ಇದು ಒಂದು ಕೇಸ್ ವೀಕ್ಷಕರೇ. ನಿದ್ರೆಯ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಾಗ್ಲಿಕ್ಕೆ ನಾವು ತಿಳಿದುಕೊಳ್ಬಹುದು. ಸೊ ನಿದ್ರೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಸೊ ನಿದ್ರೆಯ ಅವಧಿ ಬಗ್ಗೆ ನಾವು ಮಾತಾಡಿದೆವು. ನಿದ್ರೆಯ ಗುಣದ ಮಟ್ಟದ ಬಗ್ಗೆ ಸಹ ನಾವು ಹೇಳ್ಬೇಕಾಗ್ತದೆ. ಕೆಲವರು ನಿದ್ದೆಯಿಂದ ಎದ್ದ ತಕ್ಷಣ ಅವರಿಗೆ ನಿದ್ದೆ ಆಗಿದೆ ಅಂತ ಹೇಳಿ ಅನುಭವ ಆಗುದಿಲ್ಲ, ಒಂದು ರಿಫ್ರೆಶಿಂಗ್ ಫೀಲಿಂಗ್ ಇರುವುದಿಲ್ಲ. ಇನ್ನೂ ಸಹ ಒಂದು ಜಡ ಹಿಡಿದಾಗೆ ಆಗುವುದು, ಅಥವಾ ತಲೆನೋವು ಬರುವುದು, ಅಥವಾ ಡ್ರೌಸಿ ಫೀಲಿಂಗ್ ಬರುವುದು, ಮೈ ಕೈ ಎಲ್ಲ ನೋವಾಗಿರೋ ಹಾಗೆ ಇರುವುದು. ಅವರು ಸರಿಯಾಗಿ 7 ಗಂಟೆ 8 ಗಂಟೆ ಹಾಗೆ ಮಲಗ್ತಾರೆ. ಆದ್ರೂ ಯಾಕೆ ಈ ಸಮಸ್ಯೆ ಕೆಲವರಿಗೆ ಕಾಡ್ತಾ ಇರುತ್ತೆ? ಯಾಕೆಂದ್ರೆ ಅವರಿಗೆ ನಿದ್ರೆಯ ಅವಧಿ ಸರಿಯಾಗಿರ್ಬೋದು, ಆದ್ರೆ ನಿದ್ರೆಯ ಗುಣಮಟ್ಟ ಸರಿಯಾಗಿರೋದಿಲ್ಲ. ನಿದ್ರೆ ಮಾಡ್ಲಿಕ್ಕೆ ಹೋಗುವಾಗ ಚಿಂತೆಯನ್ನು ಇಟ್ಕೊಂಡೇ ಹೋದ್ರೆ ನಿದ್ರೆ ಸರಿಯಾಗಿ ಆಗ್ತದ? ಮೇಲ್ಮಟ್ಟಕ್ಕೆ ನಿದ್ರೆ ಮಾಡಿದ್ದಾರೆ ಅಂತ ಅನಿಸ್ಬೋದು, ಆದ್ರೆ ಅವರ ಒಳಗಿನ ಆ ಸಬ್ ಕಾನ್ಶಿಯಸ್ ಏನಿದೆ ಅದರಲ್ಲಿ ಆ ಚಿಂತೆ ಕಾಡ್ತಾ ಇರುತ್ತೆ. ಸೊ ಅದು ಕಂಪ್ಲೀಟ್ ಆಗಿರುವಂತಹ ನಿದ್ರೆ ಅವರಿಗೆ ಲಭಿಸುವುದಿಲ್ಲ. ಅದಕ್ಕೋಸ್ಕರ ನಾವು ಮಲಗ್ಲಿಕ್ಕೆ ಹೋಗುವಾಗ ನಮ್ಮ ಚಿಂತೆ, ನಮ್ಮ ಟೆನ್ಷನ್, ನಮ್ಮ ಥಾಟ್ಸ್ ಅದನ್ನೆಲ್ಲವನ್ನ ಬದಿಗಿಟ್ಟು ಶಾಂತವಾಗಿ ಮಲಗ್ಲಿಕ್ಕೆ ಹೋಗ್ಬೇಕು. ಒಂದು ಗಾದೆ ಮಾತಿದೆ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಬರ್ತದಂತ ಹೇಳಿ. ಅದಕ್ಕೋಸ್ಕರ ನಾವು ಆದಷ್ಟು ಒಂದು ರಿಲ್ಯಾಕ್ಸ್ಡ್ ಆಗಿ ನಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಕು. ಒಂದು ಸಮಾಧಾನಕರವಾದಂತಹ ನಿದ್ರೆಯನ್ನ ಮಾಡಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು.